ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಮಿಕ್ಸ್ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು ರಾತ್ರಿ ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ದೆ, ಬಟಾಣಿಕಾಳು ನೆನೆಸಿಟ್ಟಿದ್ದೆ. ಎಲ್ಲ ಥರದ ತರಕಾರಿ ಹಾಕಿ ಪಲ್ಯ ಮಾಡೋಣ, ಕಡುಬು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಸೀತಕ್ಕೋ ಅಥವಾ ಅಕ್ಕಿ ಮಿಸ್ಟೇಕೋ ಗೊತ್ತಿಲ್ಲ, ಕಡುಬಿನಿಟ್ಟು ಚೆನ್ನಾಗಿ ಉದು ಬಂದಿರಲಿಲ್ಲ. ಆ ಥರ ಉದು ಬಂದಿಲ್ಲದೆ ನಾವು ಕಡುಬು ಮಾಡಿದರೆ ಕಡುಬು ತುಂಬಾ ಹೊರಟಾಗುತ್ತೆ. ಹಾಗಾಗಿ ಮಾಡೋದೇ ಬೇಡ ಅಂತ ಅಂದ್ಕೊಂಡು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ತರಕಾರಿ ಎಲ್ಲ ಕಟ್ ಮಾಡಿದ್ದೆ, ಅದನ್ನ ಹಾಗೆ ವೇಸ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಮಿಕ್ಸ್ ತರಕಾರಿ ಪಲ್ಯ ಮಾಡಿ ದೋಸೆನೇ ಮಾಡಿದೆ. ಇದೇನೋ ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅಂದರೆ ಯಾವಾಗಲೂ ಆಲೂಗಡ್ಡೆ ಪಲ್ಯ, ಬೀಟ್ರೂಟ್ ಪಲ್ಯ, ಚಟ್ನಿ ಈ ಥರನೇ ಮಾಡ್ತಾ ಇರ್ತೀವಲ್ಲ, ಈ ಥರ ಮಿಕ್ಸ್ ತರಕಾರಿ ಹಾಕಿ ದೋಸೆಗೆ ಮಾಡೋದು ನಾನು ತುಂಬಾ ಕಡಿಮೆ. ತುಂಬ ದಿನ ಆಗಿತ್ತು ಈ ಥರ ಮಾಡಿ. ಇಷ್ಟ ಆಯಿತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲೇ ಕಂಪ್ಲೀಟಾಗಿ ಶೇರ್ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದಕ್ಕೆ ವಾಯ್ಸ್ ಕೊಟ್ಟಿದ್ದೀನಿ, ಕೆಲವೊಂದನ್ನು ಹಾಗೇ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಮಧ್ಯ ಮಧ್ಯ ಕಟ್ಟಾಗುತ್ತೆ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಕಂಪ್ಲೀಟ್ ಆಯಿತು. ನಾನು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದನ್ನು ತುಂಬ ದಿನ ಕಷ್ಟಪಟ್ಟು ಮಾಡಿದ್ದೆ. ಕೆಲವರು ಏನೇನೋ ಕೆಟ್ಟದಾಗಿ ಕಮೆಂಟ್ ಹಾಕಿದರು, ಅಂದರೆ ಕಮೆಂಟನ್ನು ಪಾಸ್ ಮಾಡಿದರು. ನನಗೆ ವೀಡಿಯೋಸಲ್ಲಿ ಕಮೆಂಟ್ ಕೆಟ್ಟದಾಗಿ ಬಂದಿರೋದಕ್ಕಿಂತ ನನಗೆ ಗೊತ್ತಿರೋರೆ, ಪರಿಚಯದವರೇ, ಹತ್ರದವರೇ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡಿದರು. ನಾನು ಫಸ್ಟು ಶುರು ಮಾಡಿದ್ದು ರೆಸಿಪಿ ಚಾನಲ್ಲು. ಹಾಗೆ ನನ್ನ ಪುಟಾಣಿ ಲಡ್ಡು ಇದ್ಲು, ನಾನು ಆವಾಗ ಶುರು ಮಾಡಿದ್ದು. ಆಮೇಲೆ ಅವಳದು ವೀಡಿಯೋಸ್ ಹಾಕ್ತಾ ಬಂದೆ. ಏನೇನೋ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡಿದರು. ಬೇಡ, ಚಾನಲ್ಲೇ ಬೇಡ ಅಂತ ಅಂದ್ಕೊಂಡು ಡಿಲೀಟ್ ಮಾಡಿದೆ. ಮತ್ತು ಸ್ವಲ್ಪ ದಿನ ಸುಮ್ಮನೆ ಇದ್ದೆ. ಆಮೇಲೆ ಅನ್ನಿಸ್ತು ನಾನು ಏನಾದ್ರೂ ಮಾಡಲೇಬೇಕು. ನನ್ನ ಮನೇಲಿದ್ದು ಇಷ್ಟೆಲ್ಲ ಕೆಲಸ ಮಾಡಿದ್ರೂ ನನಗೆ ಅಷ್ಟೊಂದೇನು ಖುಷಿ ಅಂತ ಅನ್ನಿಸ್ತಾ ಇರಲಿಲ್ಲ. ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು, ಯಾರೋ ಏನೋ ಮಾತಾಡಿದರು ಅಂತ ನಾನು ಬಿಟ್ಟನಲ್ಲ, ಮಾತಾಡಲಿಲ್ವಲ್ಲ ಅಂತ ಅಂದ್ಕೊಂಡೆ. ನಿತ್ಯ ಇವತ್ತು ಪಿಕ್ನಿಕ್ ಇತ್ತು, ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇರೋದು. 3 ಡೇಸ್ ಟ್ರಿಪ್ ಹೊರಟಿದ್ರು. ನಾನು ಟ್ರಿಪ್ ಕಳಿಸಲ್ಲ, ಪಿಕ್ನಿಕ್ ಆದರೆ ಒಂದಿನ ಆದರೆ ಕಳಿಸ್ತೀನಿ ಅಂತ ಮಾತು ಕೊಟ್ಟು ಸಿಗಾಕೊಂಡ್ಬಿಟ್ಟಿದ್ದೆ. ಅದು ಟ್ರಿಪ್ ಕ್ಯಾನ್ಸಲ್ ಆಯಿತು, ಪಿಕ್ನಿಕ್ ಹೊರಟಿದ್ರು. ಹಾಗಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಪ್ಲೀಸ್ ಅಮ್ಮ ಹೋಗ್ತೀನಿ, ಫ್ರೆಂಡ್ಸ್ ಎಲ್ಲ ಹೊರಟಿದ್ದಾರೆ ಅಂತ ತುಂಬಾ ಆಟ ಮಾಡಿದ್ದಕ್ಕೆ ಇವತ್ತು ಕಳಿಸ್ದೆ. ಫಸ್ಟ್ ಟೈಮ್ ಸ್ಕೂಲಿಂದ ನಾನು ಈ ಥರ ಕಳಿಸ್ತಾ ಇರೋದು. ಬೆಳಗ್ಗೆ ಹೋಗಿ ಸಂಜೆ ಅಷ್ಟರಲ್ಲೂ ವಾಪಸ್ ಬರ್ತಾರೆ. ಹಾಗೆ ನಮ್ಮ ಮನೆಗೆ ಇವತ್ತು ಒಬ್ಬರು ಹೊಸ ಫ್ಯಾಮಿಲಿ ಮೆಂಬರ್ ಕೂಡ ಬರ್ತಾರೆ. ಇದನ್ನೆಲ್ಲ ವಾಯ್ಸ್ ಕೊಟ್ಟಿದ್ದೆ, ಮತ್ತು ಅದನ್ನು ಹಾಕೋಕೆ ಹೋದರೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ ಅಂತ ಹಾಗೆಯೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಷ್ಟ ತನಕ ಬರ್ತಾರೆ ಅಂತ ಕಾದು ಇಷ್ಟೊತ್ತಾದ್ರೂ ಬರಲಿಲ್ಲ. ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಈಗ ರೆಡಿಯಾಗಿ ಹೊರಡ್ತಾ ಇರೋದು. ಏನು ತಿಂಡಿ ಬೇಕು? ಚಿತ್ರಾನ್ನ ಬೇಕಾ? ಅವರೆಕಾಳಿದ್ದು, ಹಾಗಾಗಿ ಅವರೆಕಾಳು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಏನಮ್ಮ ಮಾಡಿತಾ? ತಗೊಂಬ ಇಲ್ಲಿ. ನಾನು ಮತ್ತೆ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನೇ ತುಂಬ ದಿನ ಯೋಚನೆ ಮಾಡಿದ್ದೀನಿ, ಮಾಡೋಣ ಬೇಡವಾ, ಹೋದ ಸಲನೇ ಡಿಲೀಟ್ ಮಾಡಿ ಚಾನಲೆಲ್ಲ ಡಿಲೀಟ್ ಮಾಡಿ ಆಯಿತು. ತುಂಬ ಕಷ್ಟಪಟ್ಟು ಮಾಡಿದ್ದೆ. ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ಗೊತ್ತಿಲ್ಲ, ಥಂಬ್ನೈಲ್ ಅಂದರೆ ಏನು ಅಂತ ಗೊತ್ತಿಲ್ಲ, ಟೈಟಲ್ ಹೇಗೆ ಬರೆಯೋದು ಅಂತ ಗೊತ್ತಿಲ್ಲ, ಎಡಿಟಿಂಗ್ ಮಾಡೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಒಂದೊಂದನ್ನು ಕಲಿಬೇಕಾದ್ರೂ ನನಗೆ ಇವಾಗ ತುಂಬಾ ಖುಷಿ ಇದೆ. ನಾನು ಇಷ್ಟ ಆದ್ರೂ ಕಲ್ತಿದ್ದೀನಿ ಅಂತ. ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡ್ತಾರೆ ಎಲ್ಲರೂ ಕೂಡ, ಒಪ್ಕೊಳ್ತೀನಿ. ನಂದೇನೇನೂ ಅಲ್ಲ. ಆದರೆ ನಾನು ಇಷ್ಟು ಕಲಿಬೇಕು ಅಂತಂದರೆ ತುಂಬಾ ಕಷ್ಟಪಟ್ಟು ಕಲ್ತಿದ್ದೀನಿ, ತುಂಬ ಇಷ್ಟಪಟ್ಟು ಕಲ್ತಿದ್ದೀನಿ. ಥಂಬ್ನೈಲ್ ಏನು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿಂದ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ನಾನೇ ಮತ್ತೆ ತುಂಬ ಸಲ ಯೋಚನೆ ಮಾಡಿದ್ದೀನಿ. ಹೋದ ಸಲ ಡಿಲೀಟ್ ಮಾಡಿದ್ದೀನಿ, ಈ ಸಲ ಸ್ಟಾರ್ಟ್ ಮಾಡೋಣ ಬೇಡವಾ. ಅದು ಪಾಸಿಟಿವಾಗಿ ಮಾತಾಡೋರ್ಕಿಂತ ನೆಗೆಟಿವಾಗಿ ಮಾತಾಡೋರೇ ಜಾಸ್ತಿ ಇರ್ತಾರೆ. ಹಾಗೆ ನಮಗೊಂದು 90% ಪಾಸಿಟಿವ್ ಆಗಿ ಬಂದರೂ 10% ನೆಗೆಟಿವ್ ಆಗಿ ಬಂದರೂ ನಾವು ಅದನ್ನೇ ಜಾಸ್ತಿ ಯೋಚನೆ ಮಾಡ್ತೀವಿ. ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ, ಈ ಥರ ನಾನಂತೂ ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀನಿ. ಎಲ್ಲರೂ ನನ್ನ ಥರ ಯೋಚನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಧೈರ್ಯ ಬೇಕು ಅಂತ ಅನಿಸುತ್ತೆ. ಮಾಡೋಣ ಬೇಡವಾ ಅಂತ ಅಂದ್ಕೊಂಡು ಕೊನೆಗೂ ಮಾಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದೆ. 2 ವರ್ಷ ಆಯಿತು. ತುಂಬಾ ಖುಷಿ ಇದೆ ಸ್ಟಾರ್ಟ್ ಮಾಡಿದ್ದಕ್ಕೆ. ನಾನು ಇದರಿಂದ ತುಂಬ ಕಲ್ತಿದ್ದೀನಿ. ತುಂಬ ಅಂದರೆ ತುಂಬಾ ಧೈರ್ಯ ಬಂದಿದೆ ಇದರಿಂದ ಅಂತಲೇ ಹೇಳ್ಬೋದು. ಮುಂಚೆ ಯಾರಾದರೂ ನನ್ನ ಬಗ್ಗೆ ಏನಾದರೂ ಮಾತಾಡಿಕೊಂಡ್ರೆ ಏನು ಮಾಡೋದು, ನೆಗೆಟಿವ್ ಆಗಿ ಅಂದರೆ ಏನು ಮಾಡೋದು, ಈ ಥರ ಸಿಕ್ಕಾಪಟ್ಟೆ ಭಯಪಟ್ಟಿದ್ದೀನಿ. ನನ್ನ ಹತ್ರದವರಿಗೆ ಗೊತ್ತಾದಾಗ ಅಯ್ಯೋ ಅವ್ರಿಗೆ ಬಗ್ಗೆ ಗೊತ್ತಾಯ್ತಲ್ಲ, ಏನು ಮಾಡೋದು ಅಂತಲೂ ಕೂಡ ಥಿಂಕ್ ಮಾಡಿದ್ದೀನಿ. ಹಾಗೆ ನಾನು ಫಸ್ಟ್ನೇ ಸಲ ಏನು ಮಾಡಿದ್ದೆ ಅಂತಂದರೆ,
ಎಲ್ಲ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ರಿಗೂ ಹೇಳಿದೆ ಈ ಥರ ಚಾನಲ್ ಓಪನ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ. ನಾನು ಆವಾಗಿದ್ದಿದ್ದು ಅಂದರೆ ನಮಗೂ ಇರುತ್ತಲ್ಲ ಆಸೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತ. ಹಾಗಾಗಿ ಹೇಳಿದೆ. ನಾನು 2ನೇ ಸಲ ಆ ತಪ್ಪು ಮಾಡಲಿಲ್ಲ. ನಾನು ಒಬ್ಬರಿಗೂ ಕೂಡ ಹೇಳಿಲ್ಲ. ಇನ್ನೂ ಹೇಳಬೇಕು ಅಂದರೆ ಯಾರಿಗೂ ಹೇಳಿಲ್ಲ. ನನ್ನ ಅಕ್ಕಂದ್ರಿಗಾಗಿರ್ಬೋದು ಯಾರಿಗೂ ಹೇಳಿಲ್ಲ. ನನ್ನ ಕಂಟೆಂಟ್ ಇಷ್ಟ ಆಗಿ, ನನ್ನ ವೀಡಿಯೋಸ್ ಇಷ್ಟ ಆಗಿ, ನಾನು ಮಾಡ್ತಿರುವಂತಹ ಕಂಟೆಂಟ್ ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗ್ತಾರೆ ಅನ್ನೋ ಧೈರ್ಯದ ಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ, ಚಾನಲನ್ನು ಸ್ಟಾರ್ಟ್ ಮಾಡಿದೆ. ನನ್ನ ಸುಂದರ ಕನಸು, ನನ್ನ ಕನಸಾಗಿತ್ತು ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದು. ಹಾಗಾಗಿ ಹೆಸರಿಡಬೇಕಾದ್ರೂ ತುಂಬ ಸಲ ಯೋಚನೆ ಮಾಡಿದ್ದೀನಿ, ವಿಲೇಜ್ ಲೈಫ್ ಅಂತ ಹೆಸರಿಡಲ, ಏನಿಡಲಿ ಅಂತ. ಆಮೇಲೆ ಇದು ನನ್ನದೊಂದು ಕನಸು, ಹಾಗಾಗಿ ನನ್ನ ಸುಂದರ ಕನಸು ಅಂತ ಹೆಸರಿಟ್ಟೆ. ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೂ ತುಂಬಾ ಚೆನ್ನಾಗಿ ಬೇಗ ಅಂದರೆ ಬೇಗನೆ ಗ್ರೋ ಆಯಿತು. ನನ್ನ ಒಂದು ಸ್ಟಾರ್ಟ್ ಮಾಡಿ 1 ತಿಂಗಳಷ್ಟರಲ್ಲೇ ಮಾನಿಟೈಸೇಷನ್ಗೆ ಆನ್ ಆಯಿತು. ಅಪ್ಲೈ ಮಾಡಿದೆ, ಒಂದು 15 ಅಷ್ಟೊತ್ತಿಗೆ ಎಲ್ಲದೂ ಆನ್ ಆಯಿತು. ನನ್ನ ಬರ್ತಡೇ ಅಷ್ಟೊತ್ತಿಗೆ ಆಗಿತ್ತು, 1 ತಿಂಗಳಾಗಿತ್ತು ಅಷ್ಟೇ. ಹೋದ ಸಲ ನಾನು ಒಂದು 7-8 ತಿಂಗಳು ಕಷ್ಟಪಟ್ಟಿದ್ರೂ 1000 ಸಬ್ಸ್ಕ್ರೈಬರ್ ಮಾಡೋದಕ್ಕಾಗಿರಲಿಲ್ಲ ಹಳೆ ಚಾನಲಲ್ಲಿ, ಏನೂ ಮಾಡೋದಕ್ಕಾಗಿರಲಿಲ್ಲ. ಆದರೆ ಸ್ಟಾರ್ಟ್ ಮಾಡಿದಾಗ ತುಂಬಾ ಖುಷಿ ಇತ್ತು, ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ತು, ಬೇಗನೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು. 100 ಜಾಸ್ತಿ ಆದಾಗ ಫಸ್ಟು ಒಬ್ಬರು ಸಬ್ಸ್ಕ್ರೈಬ್ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀನಿ. ಯಾರು ಅಂತ ಗೊತ್ತಿಲ್ಲ, ಒಬ್ಬರು ಫಸ್ಟ್ನೇವರು. ಹಾಗೆ 10 ಆದಾಗ, 100 ಜನ ಆದಾಗಂತೂ ಫುಲ್ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೀನಿ, 100 ಜನ ಆದರು ಅಂತ. ಅಷ್ಟು ಖುಷಿ. ಕೆಲವ್ರಿಗೆ ಅನ್ನಿಸ್ಬಹುದು ಅದೇನೋ 100ಕ್ಕೂ ಸೆಲೆಬ್ರೇಟ್ ಮಾಡಬೇಕಾ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅಂತ. ಹೌದು, ಅವರು ಚಿಕ್ಕದ್ರಿಂದನೂ ಕಷ್ಟಪಟ್ಟು ಇಷ್ಟೇ ಖುಷಿಯಿಂದ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. 1000 ಆದಾಗಂತೂ ಫುಲ್ ಖುಷಿ. 1000 ಜನ ಆದರು ಅಂತ ಅಪ್ಪ ಬಂದಿದ್ದರು. ಹಾಗಾಗಿ ಹಾಗೆ ಒಂದು ಇಬ್ಬರು ಅಪ್ಪ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದರು. ಎಲ್ರಿಗೂ ಕೂಡ ಇವಾಗ ಅಡುಗೆ ಮಾಡ್ತಾಯಿದ್ದೆ, ಶಾವಿಗೆ ಪಾಯಸ ಮಾಡಿ ಬೋಂಡ ಮಾಡ್ತಾಯಿದ್ದೀನಿ. ಅನ್ನ, ಸಾಂಬಾರು, ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಗೆ ಬೆಳ್ಳಿ ಬಂದಿದ್ದಾಳೆ ಇವತ್ತು, ಹಾಗಾಗಿ ಬೆಳ್ಳಿ ಕರ್ಕೊಂಡು ಬಂದಿದ್ದರು ಅಪ್ಪ. ಹಾಗಾಗಿ ಸ್ವೀಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಾಗ ನೈಟ್ ಆಗಿತ್ತು, ಹಾಗಾಗಿ ಜಾಸ್ತಿ ಏನೂ ಅಪ್ಪಂದೇನೂ ವೀಡಿಯೋ ಮಾಡಲಿಲ್ಲ. ನನಗೆ ನೆಗೆಟಿವ್ ಕಮೆಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಕಡಿಮೆ ಅಂತಲೇ ಹೇಳ್ಬೋದು. ಅದೇನು ಅಂತ ಗೊತ್ತಿಲ್ಲ, ಗಾಡ್ ಗ್ರೇಸ್. ನನಗೆ 99% ನನಗೆ ಪಾಸಿಟಿವ್ ಆಗಿಯೇ ಕಮೆಂಟ್ಸ್ ಬಂದಿರೋದು. ಎಲ್ಲೋ ಒಂದೊಂದು ಅಪರೂಪ, ಈ ಟೋಟಲ್ ಒಂದು 4-5 ಬಂದಿರ್ಬೋದು ಇಲ್ಲಿವರೆಗೂ. 2 ವರ್ಷ ಜರ್ನಿಲಿ 4-5 ಸ್ವಲ್ಪ ನೆಗೆಟಿವ್ ಆಗಿ ಬಂದಿರ್ಬೋದು. ತುಂಬ ಕೆಟ್ಟದಾಗೇನು ಬಂದಿಲ್ಲ. 99% ನನಗೆ ಪಾಸಿಟಿವ್ ಆಗಿ ಬಂದಿದ್ದು. ಅದರಲ್ಲಿ ನನಗೆ ನೆಗೆಟಿವ್ ಅಂತ ಅನಿಸಿದ್ದು ಅಂತಂದರೆ, ನನಗೆ ಗೊತ್ತಿರೋರೆ, ನನ್ನ ಹತ್ರದವರೇ, ನನ್ನನ್ನು ಚಿಕ್ಕದ್ರಿಂದ ನೋಡಿರೋರೆ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ, ಕೆಟ್ಟದಾಗಿ ಕಮೆಂಟನ್ನು ಯೂಟ್ಯೂಬಲ್ಲಿ ಹಾಕ್ತಾ ಇರಲಿಲ್ಲ, ಕಮೆಂಟ್ ಪಾಸ್ ಮಾಡೋರು, ಬೇರೆಯವ್ರ ಹತ್ರ ಮಾತಾಡೋರು. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ನಾನು ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ, ನನ್ನ ಖುಷಿ, ನನ್ನ ಸಂತೋಷ, ನಾನು ಏನಾದ್ರೂ ಮಾಡಬೇಕು, ಮನೇಲೇ ಇರ್ತೀನಲ್ಲ ಅಂತ ನನ್ನ ಯೋಚನೆ ಇದ್ದಿದ್ದು. ಹಾಗೆ ನನ್ನ ಕಾಲೇಜ್ ಮುಗಿದ ತಕ್ಷಣ ಮದುವೆ ಆಯಿತು. ಆಮೇಲೆ ಮುಂದಕ್ಕೆ ಓದು ಅಂತಂದ್ರೂ ನಾನು ಓದಲಿಲ್ಲ, ಕೆಲ್ಸಕ್ಕೆ ಹೋಗಲಿಲ್ಲ, ಸಂಬಳ ತಗೊಳ್ಳಿಲ್ಲ, ಏನೂ ಇಲ್ಲ, ಮನೇಲೇ ಇರ್ತೀನಿ, ಏನಾದ್ರೂ ಮಾಡಬೇಕು ಸಿಕ್ಕಾಪಟ್ಟೆ ಅನ್ನಿಸ್ತಾ ಇತ್ತು. ಹಾಗಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ. ನನಗಿದ್ರಿಂದ ಜಾಸ್ತಿ ಯೂಸ್ ಆಗಿಲ್ಲ ಅಂತಂದ್ರೂ ತುಂಬ ಜನಕ್ಕೆ ಇದು ಜೀವನ ಕಟ್ಕೊಟ್ಟಿದೆ. ನನಗೆ ತುಂಬಾ ಖುಷಿ ಇದೆ. ನಾನು ಇವಾಗಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾರಾದ್ರೂ ನೀವು ವಿಡಿಯೋ ಮಾಡ್ತೀರಲ್ವಾ, ನೀವು ಯೂಟ್ಯೂಬರ್ ಅಲ್ವಾ, ಅಥವಾ ನೀವು ವ್ಲಾಗ್ ಮಾಡ್ತೀರಲ್ವಾ ಅಂತ ಕೇಳಿದರೆ ಖುಷಿಯಿಂದ ಮಾತಾಡಿಸ್ತೀನಿ. ನನಗಷ್ಟು ಹೆಮ್ಮೆ ಇದೆ. ನಾನು ₹1 ಆಗಲಿ ಇದರಿಂದ ತೊಗೊಂಡಿದ್ದೀನಿ. ನನಗೆ ಖುಷಿ ಇದೆ, ಸಾಕು ನನಗೆ ಯೂಟ್ಯೂಬ್ ಮಾಡಿದ್ದೀನಿ. ಯಾರ್ಯಾರೋ ಕೆಟ್ಟದಾಗಿ ಮಾತಾಡಿದರೂ ನನಗೇನೂ ತೊಂದರೆ ಇಲ್ಲ. ಇವತ್ತು ವೈಕುಂಠ ಏಕಾದಶಿ ಇತ್ತು, ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದ್ದೆ. ಈ ವರ್ಷಕ್ಕಾದ್ರೂ ಯೂಟ್ಯೂಬ್ ಜಾಸ್ತಿ ಸಕ್ಸಸ್ ನನಗೆ ಕೊಡಲಿಲ್ಲ, ಸಬ್ಸ್ಕ್ರೈಬರ್ ಕೊಡಲಿಲ್ಲ, ವ್ಯೂಸ್ ಕೊಟ್ಟಿಲ್ಲ. ಮುಂದಿನ ವರ್ಷ ಆದ್ರೂ 2026 ನನಗೆ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದೇನು ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಕೆಲಸ ಮಾಡಿಕೊಂಡು, ನನ್ನ ಮಕ್ಕಳು ನೋಡಿಕೊಂಡು, ದನ, ಕರು, ಮನೆ ಕೆಲಸ, ಈ ಥರ ಎಲ್ಲ ಕೆಲಸ ಮುಗಿಸಿ ಯೂಟ್ಯೂಬನ್ನು ಮಾಡ್ತೀನಿ ಅಂತಂದರೆ ಖಂಡಿತವಾಗಿಯೂ ಈಸಿ ಅಂತೂ ಅಲ್ಲ. ಅರ್ಧ ಗಂಟೆಗೆ ಅಡುಗೆ ಮುಗಿಯುತ್ತೆ ಅಂದರೆ ವೀಡಿಯೋ ಶೂಟ್ ಮಾಡ್ಕೊಂಡು ಅಡುಗೆ ಮಾಡೋದಕ್ಕೆ ಹೋದರೆ 3/4 ಗಂಟೆ, 1 ಗಂಟೆವರೆಗೂ ಟೈಮ್ ತೊಗೊಳುತ್ತೆ. ಈಗಲಾದ್ರೂ ಬೇಗ ವಾಯ್ಸ್ ಓವರ್ ಕೊಡ್ತೀನಿ. ಸ್ಟಾರ್ಟ್ ಮಾಡಿದಾಗಂತೂ ವಾಯ್ಸ್ ಓವರ್ ಕೊಡೋದಕ್ಕೇ ಬರ್ತಾ ಇರಲಿಲ್ಲ. 10 ನಿಮಿಷ ವೀಡಿಯೋ ಇದೆ ಅಂದರೆ 1 ಗಂಟೆ, 2 ಗಂಟೆ ಎಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನನ್ನ ಫ್ರೀ ಟೈಮ್ ನನಗೆ ಏನು ಸಿಗುತ್ತೆ, ಎಲ್ಲ ಕೆಲಸನೂ ಮುಗಿಸಿ ನನಗೆ ಫ್ರೀ ಟೈಮ್ ಅಂತ ಏನು ಸಿಗುತ್ತೆ ಅದನ್ನು ಯೂಟ್ಯೂಬಿಗೆ ಕೊಟ್ಟಿರ್ತೀನಿ. ಎಡಿಟ್ ಮಾಡೋದಾಗಿರ್ಬೋದು, ಥಂಬ್ನೇಲ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಈ ಥರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೀನಿ. ಕೆಲವ್ರಿಗೆ ಅನಿಸ್ಬೋದು ಅಷ್ಟು ಕಷ್ಟಪಟ್ಟು ಏನೋ ಮಾಡ್ತೀರಾ ಬಿಟ್ಬಿಡಿ ಅಂತ. ಆದರೆ ನನಗನ್ಸೋದು ಏನಾದರೂ ನಾನು ಮಾಡಬೇಕು, ಮನೇಲೇ ಇರ್ತೀನಿ. ಸಿಕ್ಕಾಪಟ್ಟೆ ಅನ್ನಿಸ್ತಾ ಇತ್ತು. ಇವರೇ ನೋಡಿ ನಮ್ಮ ಮನೆಯ ಬೆಳ್ಳಿ, ನೀವೇ ಹೆಸರನ್ನು ಸಜೆಸ್ಟ್ ಮಾಡಿದ್ರಿ, ಅಮ್ಮನ ಮನೇಲಿ ಕರು ಹಾಕಿದೆ ಅಂತ ಕೇಳಿದಾಗ ಆವಾಗ ಬೆಳ್ಳಿ ಅಂತ ಹೆಸರು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಾಗಾಗಿ ಬೆಳ್ಳಿ ಅಂತಲೇ ಹೆಸರಿಟ್ಟೆ. ಒಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಖಂಡಿತವಾಗಿಯೂ ಮುಗಿಯೋದಿಲ್ಲ. ನಾನು ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು 20 ನಿಮಿಷ, 30 ನಿಮಿಷ ಆ ಥರ ದೊಡ್ಡದಾಗೆಲ್ಲ ವ್ಲಾಗ್ ಹಾಕಲ್ಲ. 10, 8, 12 ನಿಮಿಷ, 14 ನಿಮಿಷ, 15 ನಿಮಿಷ ಅಷ್ಟೇ ಹಾಕೋದು. ತುಂಬ ಸಿಂಪಲ್ಲಾಗಿ ಹಾಕ್ತೀನಿ, ಬೋರ್ ಆಗಬಾರ್ದು ಅಂತ.
ತುಂಬ ಸಲ ಅನಿಸಿದೆ ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ, ನೆಗೆಟಿವ್ ಆಗಿ ಯಾಕೆ ಮಾತಾಡ್ತಾರೆ ಅಂತ. ನಾವು ಬೇರೆಯವ್ರನ್ನ ಯೋಚನೆ ಮಾಡೋದನ್ನು ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಬೇರೆಯವರು ಯಾವ ಥರ ನಮ್ಮ ಬಗ್ಗೆ ಮಾತಾಡ್ತಾರೆ ಅದನ್ನು ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ನಮ್ಮ ಮನಸ್ಥಿತಿನ ನಾವು ಬದಲಾಯಿಸ್ಕೊಳ್ಳೋಣ. ಯಾರು ಏನಾದ್ರೂ ಮಾತಾಡ್ಕೊಳ್ಳಿ, ಯಾರು ಹೇಗೆ ಬೇಕಾದ್ರೂ ಹೇಳ್ಕೊಳ್ಳಿ. ನನ್ನ ಜೀವನ ನನ್ನ ಇಷ್ಟ. ನಾನು ಯಾರಿಗೂ ತೊಂದರೆ ಕೊಡಲ್ಲ. ನನ್ನ ಲೈಫ್ ಯಾವ ಥರ ಇದೆ ನಾನು ಅದನ್ನು ನನ್ನ ಯೂಟ್ಯೂಬ್ ಜರ್ನಿಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅದರಲ್ಲೂ ನಾನು ಕಂಟೆಂಟ್ಗೋಸ್ಕರ ಕಷ್ಟನ ತೊಗೊಂಡು ವೀಡಿಯೋ ಮಾಡೋದಾದರೆ ಸಿಕ್ಕಾಪಟ್ಟೆ ಹೇಳ್ಕೊಳ್ಳೋದಿತ್ತು. ಆದರೆ ನಾನು ಆ ಥರ ಮಾಡೋದಿಲ್ಲ. ನನ್ನ ಖುಷಿ ವಿಚಾರಗಳನ್ನು ಹೇಳ್ಕೊಂಡಿದ್ದೀನಿ. ಖುಷಿ ವಿಚಾರ ಫಸ್ಟು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹೊರಗಡೆ ಹೋದಾಗ ಒಬ್ಬರಾದರೂ ನನ್ನ ಕಂಡಿಡಿದು ಮಾತಾಡಿಸ್ತಾರೆ ಅಂತಂದರೆ ನನ್ನ ಯೂಟ್ಯೂಬಿಂದ. ನಾನು ಫಸ್ಟ್ ಏನಾದ್ರೂ ಸ್ಯಾಲ್ರಿ ತೊಗೊಂಡಿದ್ದೀನಿ ಅಂತಂದರೆ ಅದು ಯೂಟ್ಯೂಬಿಂದ. ಸಿಕ್ಕಾಪಟ್ಟೆ ಖುಷಿ ಇದೆ, ಹೆಮ್ಮೆ ಇದೆ ನನಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ನನಗೆ ಇವಾಗ ಏನೂ ಅದರಿಂದ ಯೂಸ್ ಆಗದೆ ಇರ್ಬೋದು, ಮುಂದೊಂದು ದಿನ ನನಗೆ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾರೇನೇ ಕೆಟ್ಟದಾಗಿ ಮಾತಾಡಿದ್ರು ನಾನು ರಿಯಾಕ್ಟ್ ಮಾಡೋದಿಲ್ಲ. ಏನಾದ್ರೂ ಮಾತಾಡ್ಕೊಳ್ಳಿ, ಹಾಗಂತ ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತಲ್ಲ. ನನ್ನ ಜೀವನ ನನ್ನ ಇಷ್ಟ. ನಾನು ಯಾರಿಗೂ ತೊಂದರೆ ಕೊಡಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನನ್ನ ಬಗ್ಗೆ ಏನಾದರೂ ಮಾತಾಡ್ಕೊಳ್ತೀರಾ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು. ಏನಾದರೂ ಮಾತಾಡ್ಕೊಳ್ರಿ. ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು. ತರಕಾರಿ ಎಲ್ಲ ಜೋಡಿಸಿ ಅದರಲ್ಲಿ ಸಿಪ್ಪೆ ಎಲ್ಲ ತೆಗೆದಿದ್ನಲ್ಲ, ನನ್ನ ಮಗಳು ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗುತ್ತೆ ಅದನ್ನು ತರಿಸಿದ್ದೆ. ಎಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಇದು ಈ ವರ್ಷದ ಕೊನೆಯ ವೀಡಿಯೋ ಆಗಿರುತ್ತೆ. ನಾಳೆ ಹೊಸ ವರ್ಷ. ಕೆಲವ್ರು ಹೇಗೆ ಅಂತಂದರೆ ಒಳ್ಳೆಯದನ್ನು ಮಾತ್ರ ನೆನ್ಪಿಟ್ಕೊಳ್ತಾರೆ. ಕೆಲವ್ರು ಹೇಗೆ ಅಂತಂದರೆ ಕೆಟ್ಟದನ್ನು ಮಾತ್ರ ನೆನ್ಪಿಟ್ಕೊಳ್ತಾರೆ. ನಾನು ಹೇಗೆ ಅಂತಂದರೆ ಕೆಟ್ಟದ್ದು ಮತ್ತು ಒಳ್ಳೆಯದು ನನಗೆ ಎರಡೂ ನೆನಪಿರುತ್ತೆ. ಅಯ್ಯೋ ಇವ್ರು ಹಿಂಗೆ ಮಾಡಿದ್ರಲ್ಲ ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ. ನನ್ನ ಮಗಳು ಅಡುಗೆ ಮಾಡ್ತೀನಿ, ನಾನು ಸೊಪ್ಪಿನ ಸಾಂಬಾರು ಮಾಡ್ತೀನಿ, ಸೊಪ್ಪಿನ ಪಲ್ಯ ಮಾಡ್ತೀನಿ ಅಂತೆಲ್ಲ ಗೆಡ್ಡೆಕೋಸು ಎಲೆ ಬರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಸೊಪ್ಪಿಟ್ಕೊಂಡು ಆಟ ಆಡ್ತಾಯಿದ್ಲು. ಹಾಗೆ ಅರ್ವಿದ್ಯಾ ಇಷ್ಟೆಲ್ಲ ಅಂತ ಕೇಳಿದ್ದಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಇಟ್ಕೊಂಡು ಕಸ ಗುಡಿಸ್ತಾ ಇದ್ಲು. ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ಲು. ಅವಳು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗೆ ನನಗೊಂದು ಖುಷಿ ಇದೆ. ನನ್ನ ಯೂಟ್ಯೂಬ್ ಜರ್ನಿಲಿ, ನನ್ನ ಯೂಟ್ಯೂಬ್ ಫ್ಯಾಮಿಲಿಲಿ ನನಗೊಂದು ಹೊಸ ಕುಟುಂಬ ಸಿಕ್ಕಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ. ಹಾಗೆ ನಂಗೆ ಇದರಿಂದ ಯಾವುದೇ ನೆಗೆಟಿವ್ ಕಾಮೆಂಟ್ಸ್ ಜಾಸ್ತಿ ಬಂದಿಲ್ಲ. ನೆಗೆಟಿವ್ ಆಗಿ ಮಾತಾಡಿರೋ ನನ್ನ ಹತ್ರದವರೇ, ನನಗೆ ಗೊತ್ತಿರೋರೆ. ಆದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಂದು 4-5 ದಿನ ವೀಡಿಯೋಸ್ ಹಾಕಿಲ್ಲ ಅಂತಂದರೆ, ಯಾಕೆ ವೀಡಿಯೋಸ್ ಹಾಕಿಲ್ಲ, ಹುಷಾರಿಲ್ವಾ ಅಂತ ಕೇಳ್ತಾರೆ. ಬರ್ತ್ಡೇ ಬಂದರೆ, ಆ್ಯನಿವರ್ಸರಿ ಬಂದರೆ ನಂಗೆ ಜಾಸ್ತಿ ಬರೋದಕ್ಕೆ ಶುರುವಾಗಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ. ಇಷ್ಟೆಲ್ಲ ನೀವು ಪ್ರೀತಿ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು. ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಮುಗಿಯೋದಿಲ್ಲ. ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.